ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ತಾಯಿಯ ನೋಡೋ ಆಸೆಯ ಹೊತ್ತು ದಿನ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಅಂಜನ ಶಾಸ್ತ್ರದ ಮೂಲಕ ರಹಸ್ಯ ಬಯಲು. ಇದರಲ್ಲಿ ರಾತ್ರಿ 2 ಗಂಟೆಗೆ ಬಂದ್ಬಿಟ್ಟು ಯಾರೋ ಇಬ್ರು ಬಂದ್ಬಿಟ್ಟು ಒಬ್ಬ ಮಂಕಿ ಫೇಸ್ ಒಂದು ಗೋಸ್ಟ್ ಮಾಸ್ಕ್ ಹಾಕೊಂಡು ಬಂದ್ಬಿಟ್ಟು ತಗೊಂಡು ಹೋಗ್ತಿದ್ದಾರೆ ಚಿನ್ನನ. ಬಾಲ ಅಂಜನ ಅಂತ ಹೇಳಿ ಮಕ್ಕಳೇ ಅಂಜನ ಹಾಕಿ ನೋಡುವಂಥದ್ದು ಒಂದು ವಿಶೇಷ. ಅಂಜನ ನೋಡೋದ್ರಿಂದ ಎಷ್ಟು ಯಾರು ಕಳವಾಗಿದೆ, ಎಷ್ಟು ದಿನದಲ್ಲಿ ಕಳವಾಗಿರೋ ಮನುಷ್ಯ ಯಾರು ಕದ್ದಿರೋರು, ಇಲ್ಲ ಮನೇಲೇ ಇದೆಯಾ, ಇಲ್ಲ ಇರುವಂತ ವಸ್ತು ಮನೆಯಿಂದ ಹೊರಗೋಗಿದೆಯಾ ಅಂತೇಳಿ. ಬಸಪ್ಪನ ಪವಾಡ ಏನಿದು? ಕಣ್ಣು ಮುಂದೆನೆ ನಡೆದು ಹೋಯ್ತು ಕೌಡೆ ಶಾಸ್ತ್ರದ ಪವಾಡ. ಅಲ್ಲಿ ಎಂಟ್ರೆನ್ಸ್ ಒಳಗಡೆ ಬಂದ ತಕ್ಷಣ ಸ್ವಲ್ಪ ಪಾಸಿಟಿವ್ ಫೀಲ್ ಬಂತು ನನಗೆ. ಒಂದು ಹಿಡಿ ಉಪ್ಪು ತಂದರೆ ಶತ್ರುಗಳ ಸರ್ವನಾಶ. ಏನಿದು ಕ್ಷೇತ್ರದ ಮಹಿಮೆಯ ಸ್ಟೋರಿ? ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ. ಹಾಸ್ಪಿಟಲಲ್ಲಿ ಎಲ್ಲೂ ಕಂಡಿಡ್ದಿರಲಿಲ್ಲ. ಆದರೆ ಇಲ್ಲಿಗೆ ಬಂದಮೇಲೆ ತಾಯಿ ಮಹಿಮೆ ಬಂದಿದ್ದು ಮೊದಲನೇ ಬಾರಿಗೆ ಬಂದಾಗಲೇ 3 ದಿವಸಕ್ಕೆ ಇಲ್ಲಿ ಬಂದು ದರ್ಶನ ಮಾಡಿ ನಾನೇನು ಹೋದೆ, ತಾಯಿ ಹತ್ರ ಹರಕೆ ಮಾಡ್ಕೊಂಡು ಹೋದೆ. 3 ದಿವಸಕ್ಕೆ ನನ್ನ ಅಲರ್ಜಿ 3 ವರ್ಷದಲ್ಲಿ ಗುಣ ಆಗದಿರೋ ಅಲರ್ಜಿ ಬರೀ 3 ದಿನದಲ್ಲಿ. ನಮಸ್ತೆ ವೀಕ್ಷಕರೇ, ವಿವನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಕ್ಷೇತ್ರದಲ್ಲಿ ಪ್ರತ್ಯಂಗೀರ ಯಾಗ ನಡೆಯುತ್ತದೆ. ಯಾಗದಲ್ಲಿ ನೀವು ಭೇಟಿ ನೀಡುವುದಾದರೆ 1 ಹಿಡಿ ಹರಳು ಉಪ್ಪು ಹಾಗೂ ಅರಳಿ ಮರದ ಎಲೆಯನ್ನ ನಿಮ್ಮ ಶತ್ರುವಿನ ಹೆಸರನ್ನ ಬರೆದು ಹೋಮಕುಂಡದಲ್ಲಿ ನೀವು ಹಾಕುವುದರಿಂದ ನಿಮಗೆ ಶತ್ರುಗಳ ಕಾಟವೆಲ್ಲ ದೂರವಾಗುತ್ತದೆ ಎಂಬುದು ಈ ಕ್ಷೇತ್ರದ ಮಹಿಮೆಯಾಗಿದೆ. ಹಾಗೆ ಬಸಪ್ಪನವರ ಪವಾಡ ದಿನೇ ದಿನೇ ಕಳೆದಂತೆ ಹೋಗ್ತಾ ಇದೆ. ಬಸಪ್ಪನವರ ಪವಾಡಗಳು 1 2 ಹೌದು ವೀಕ್ಷಕರೇ, ನೀವು ಈ ವಿಡಿಯೋದಲ್ಲಿ ಏನು ನೋಡುತ್ತಿದ್ದೀರಾ ಅದು ಸತ್ಯ. ಯಾಕಂದ್ರೆ ಇಲ್ಲಿ ಕುಡಿತ ಚಟಕ್ಕೆ ದಾಸರಾಗಿದ್ದವರಿಗೆ ಬಸವಣ್ಣ ಅವರಿಗೆ ತಕ್ಕ ಪಾಠವನ್ನ ಕಲಿಸುತ್ತಾರೆ. ಹಾಗೆ ಪಾದ ಕೊಡುವ ಮುಖಾಂತರ, ದಾಟುವ ಮುಖಾಂತರ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಎಂಬುದು ಇಲ್ಲಿ ಬರುವ ಭಕ್ತಾದಿಗಳ ನಂಬಿಕೆಯಾಗಿದೆ. ಹಾಗೆ ತಾಯಿಯವರ ವಾಗ್ದಾನ ಸಹ ಇಲ್ಲಿ ನಡೆಯುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡರೆ ಸಾಕು, ತಾಯಿ ನಿಮಗೆ ಉತ್ತರ ಕೊಡುತ್ತಾಳೆ. ಮಕ್ಕಳನ್ನ ತಾಯಿ ಹೇಗೆ ಪ್ರೀತಿಸುತ್ತಾಳೋ ಹಾಗೆ ಈ ತಾಯಿ ಬಂದಂತಹ ಭಕ್ತಾದಿಗಳನ್ನ ಸ್ವಾಗತ ಕೋರಿ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ಬಗೆಹರಿಸುತ್ತಾ ಬರುತ್ತಿದ್ದಾಳೆ. ಹಾಗೆ ಈ ಕ್ಷೇತ್ರದಲ್ಲಿ ಬಂದಂತಹ ಭಕ್ತಾದಿಗಳು ಈ ತಾಯಿಯ ಮೊರೆ ಹೋಗುತ್ತಿರುವವರೇ ಜಾಸ್ತಿಯಾಗಿದೆ. ವಿಜಯಕಾಳಿ ಪವಾಡ ಬಸಪ್ಪ ಎಂದು ಹೆಸರಾಂತವಾಗಿರುವ ಈಗ ಹಾಗೆಯೇ ಈ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ರಾಜೇಶ್ ಗುರುಗಳು ಬಂದಿರುವ ಭಕ್ತಾದಿಗಳು ಹಾಗೂ ಅವರ ಕಷ್ಟ ಏನೆಂದು ಕವಡೆ ಶಾಸ್ತ್ರದ ಮೂಲಕ ಹಾಗೂ ಅಂಜನ ಶಾಸ್ತ್ರದ ಮೂಲಕ ತಿಳಿಸುವುದು ಇಲ್ಲಿನ ಪದ್ಧತಿಯಾಗಿದೆ. ಸುಮಾರು ವರ್ಷಗಳ ಕಾಲದಿಂದ ನಡೆಯುತ್ತಿರುವ ಈ ಅಂಜನ ಶಾಸ್ತ್ರ ಹಾಗೂ ಕವಡೆ ಶಾಸ್ತ್ರ ನಮ್ಮ ವಾಹಿನಿ ಮುಖಾಂತರ ಕವಡೆ ಶಾಸ್ತ್ರ ಪವಾಡ ಬಗ್ಗೆ ನಿಮಗೆ ಲೈವ್ ಅಪ್ಡೇಟ್ಸ್ ಅನ್ನ ನಾವು ತಿಳಿಸಿದ್ದೇವೆ.
ಹಾಗೂ ಅಂಜನ ಶಾಸ್ತ್ರದ ಮೂಲಕ ಏನಾಗಿದೆ ಎಂಬುದು ಕುರಿತಾಗಿಯೂ ನಿಮಗೆ ಲೈವ್ ಅಪ್ಡೇಟ್ ಸಹ ನಾವು ತಿಳಿಸಿದ್ದೆವು. ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುವ ಆಸೆ ಇದ್ದರೆ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ. ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ನಿಮಗೆ ತಿಳಿಯುವುದು ಕ್ಷೇತ್ರದ ಮಹಿಮೆ ಏನು ಎಂದು. ಅಮ್ಮ ವಿಜಯಕಾಳಿ ಪವಾಡ ಬಸಪ್ಪನವರ ಪವಾಡ ನೀವು ನೋಡಲೇಬೇಕಲ್ವಾ? ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಬೆಟ್ಟಹಳ್ಳಿ, ಹುಲ್ಕೆರೆ ಕೊಪ್ಲು, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ದೂರವಾಣಿ ಸಂಖ್ಯೆ 9632333433. ನಮ್ಮ ಪಪ್ಪ ಎಲ್ಲೋ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹೇಳಿದ್ರು ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ. ವಿಜಯಕಾಳಿ ಮಠ ಬಂದರೆ ಒಳ್ಳೇದಾಗುತ್ತೆ ಎಲ್ಲರಿಗೂ ಅಂತ ಹೇಳಿದ್ರು. ನಮ್ಮೂರು ಇಲ್ಲೇ ಅಲ್ವಾ, ಹತ್ರ ಅದೇ ಚಂದ್ರಾಯಪಟ್ಟಣ. ಅದಕ್ಕೆ ಹೋಗ್ತಾ ಒಂದಿವೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಅದೇ ಮದುವೆ ಆಗಬೇಕು ಬೇಗ ಅಂತ ನನಗೆ. ಹಾಂ ಮಾಡ್ಕೊಂಡು ಅದೇ ನಂಗೆ ಮದುವೆ ಆಗಬೇಕು, ಆಮೇಲೆ ನಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿರಬೇಕು ಅಂತ. ಮನುಷ್ಯರಿಗಿಂತ ದೇವ್ರನ್ನ ನಂಬಿದ್ರೆ ಒಳ್ಳೇದು ಅಷ್ಟೇ. ಹೌದು, ಖಂಡಿತ ಏನೋ ಒಂದು ಪವರ್ ಇದೆ. ಅದೇ ಇವಾಗಿನ ಜನ್ರೇಷನ್ ಸರಿ ಇಲ್ವಲ್ಲ, ಸೊ ಒಳ್ಳೆ ಹುಡುಗ ಸಿಗಲಿ, ಒಳ್ಳೆ ಗುಣ ಇರಬೇಕು ಅಂತ ಅಷ್ಟೇ. ಅದೇ ಬೇಗ ಮದುವೆ ಆಗಲಿ ಅಂತ ಕೇಳ್ಕೊಂಡೆ ಅಷ್ಟೇ. ಹುಡುಗ ಸಿಕ್ಕಿ ಬೇಗ ಮದುವೆ ಆಗಲಿ ಅಂತ ಕೇಳ್ಕೊಂಡೆ. ತಾರಾ ಲೋಕೇಶ್ ಅಂತ ಹೇಳಿ 2 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಅಂದರೆ ಮೊದಲನೇ ಸರಿ ನನಗೆ ಆರೋಗ್ಯ ಸಮಸ್ಯೆ ಇತ್ತು ಅಂತ ಹೇಳಿ ಬಂದೆ. ಸುಮಾರು ಸಾಕಷ್ಟು ಕಡೆ ಎಲ್ಲ ಹಾಸ್ಪಿಟಲ್ಸ್ಗೆಲ್ಲ ತೋರಿಸ್ದೆ, ಸಾಕಷ್ಟು ಮೆಡಿಸಿನ್ಸ್ಗಳೆಲ್ಲ ತೊಗೊಂಡೆ, ಆದರೆ ಎಲ್ಲೂ ಗುಣ ಆಗಿರಲಿಲ್ಲ. ಅಲರ್ಜಿ ಅಂತ ಹೇಳಿ ಎಲ್ಲ ಕಡೆ ತೋರಿಸ್ದೆ. ಎಲ್ಲಿ ತೋರಿಸಿದ್ರು ಎಷ್ಟು ಮೆಡಿಸಿನ್ ಹಾಕ್ಕೊಟ್ರು ಸರಿ ಹೋಗಲಿಲ್ಲ. ಆದರೆ ಈ ತಾಯಿ ಸನ್ನಿಧಾನಕ್ಕೆ ಬಂದು ಇಲ್ಲಿ ಅತಿಯಾಗಿ ನಮ್ಮದೆ ಬಂದಿದ್ದ ದಿವಸನೇ ಒಂಥರ ಪಾಸಿಟಿವ್ ವೈಬ್ಸು. ಆದರೆ ಬಂದಿದ್ದು 3 ದಿವಸಕ್ಕೇ ನನ್ನೆಲ್ಲ ಅಲರ್ಜಿ ಅಂತ ಏನು ಹೇಳಿದೆ ಸಂಪೂರ್ಣ ಗುಣ ಆಯಿತು. ಹಾಗಾಗಿ ಆಗಾಗ್ಗೆ ಬರ್ತಾ ಇರ್ತೀನಿ, ತಾಯಿ ದರ್ಶನ ಮಾಡಿ ತೀರ್ಥ ಸ್ನಾನ ಮಾಡಿ ಹೋಗ್ತೀನಿ. ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಯಾರೇ ಬಂದರೂ ಅಷ್ಟೇ, ಏನೇ ಕಷ್ಟ ಅಂತ ಅಂದ್ಕೊಂಡು ಬಂದ್ರೂ ಖಂಡಿತ ತಾಯಿ ನಂಬಿ ಬಂದರೆ ಖಂಡಿತ ಒಳ್ಳೇದು ಮಾಡ್ತಾಳೆ. ಇಲ್ಲೇನು ಪವಾಡ ಬಸವಣ್ಣ ಅಂತ ಹೇಳ್ತಿದ್ದಾರೆ, ಖಂಡಿತ ಪವಾಡ ನಡೀತಾ ಇದೆ. ಹೇಳಿದ್ನಲ್ಲ, ಈಗ ನನ್ನ ಆರೋಗ್ಯ ಸಮಸ್ಯೆ ಅಂತ ಹೇಳಿ ಬಂದೆ. ಎಲ್ಲ ಹಾಸ್ಪಿಟಲಲ್ಲೆಲ್ಲ ತೋರಿಸಿ ಎಲ್ಲಿ ಗುಣ ಆಗದೆ ಇದ್ದಿದ್ದಕ್ಕೆ ನನ್ನ ಕಾಯಿಲೆ ಏನು ಅಂತಲೇ ಕಂಡುಹಿಡಿದಿರಲಿಲ್ಲ. ಹಾಸ್ಪಿಟಲಲ್ಲಿ ಎಲ್ಲೂ ಕಂಡುಹಿಡ್ದಿರಲಿಲ್ಲ. ಆದರೆ ಇಲ್ಲಿಗೆ ಬಂದಮೇಲೆ ತಾಯಿ ಮಹಿಮೆ ಬಂದಿದ್ದು ಮೊದಲನೇ ಬಾರಿಗೆ ಬಂದಾಗಲೇ 3 ದಿವಸಕ್ಕೆ ಇಲ್ಲಿ ಬಂದು ದರ್ಶನ ಮಾಡಿ ನಾನೇನು ಹೋದೆ, ತಾಯಿ ಹತ್ರ ಹರಕೆ ಮಾಡ್ಕೊಂಡು ಹೋದೆ. 3 ದಿವಸಕ್ಕೆ ನನ್ನ ಅಲರ್ಜಿ 3 ವರ್ಷದಲ್ಲಿ ಗುಣ ಆಗದಿರೋ ಅಲರ್ಜಿ ಬರೀ 3 ದಿನದಲ್ಲಿ ನನಗೆ. ಹೌದು, ಖಂಡಿತ ಪವಾಡ, ತಾಯಿ ಮಹಿಮೆ. ಹಾಗಾಗಿ ನಾನು ಕೊನೆ ಉಸಿರಿರೋವರೆಗೂ ತಾಯಿ ಸನ್ನಿಧಾನಕ್ಕೆ ಬರ್ತಾ ಇರ್ತೀನಿ. ನನಗೆ ಯಾವಾಗ ಆಗುತ್ತೋ ಅವಾಗೆಲ್ಲ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿಗೆ ಬರೋ ಭಕ್ತರೆಲ್ಲರೂ ನಂಬಿ ಬಂದರೆ ಎಲ್ರಿಗೂ ಒಳ್ಳೇದು ಖಂಡಿತ ಆಗೇ ಆಗುತ್ತೆ, 100%. ಈಗ ನಂಬಿಕೆ ಇಟ್ಕೊಂಡ್ರೆ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ, ಪಾಸಿಟಿವ್. ನಂಬಿಲ್ಲ ಅಂದರೆ ನಿಮ್ಗೆ ಆಗಲ್ಲ. ನಂಬಿಕೆ ಅನ್ನೋದ್ರ ಮೇಲೆ ನಿಂತಿರೋ ಅಂಥದ್ದಲ್ವಾ. ಈಗ ನೋಡಿ, ನೀವು ಹೇಳಿದ್ರಿ ನಂಬೋದು ಬಿಡೋದು ಎಲ್ಲ ನಮ್ಮ ಕೈಲಿದೆ. ನಾನು ನಂಬಿದ್ದೀನಿ, ನನಗೆ ಒಳ್ಳೇದಾಗಿದೆ. ಈಗ ನಾನೇ ಉದಾಹರಣೆ ಕೊಟ್ಟೆ, 3 ವರ್ಷದಲ್ಲಿ ಗುಣ ಆಗದಿರೋ ಅಂಥ ಕಾಯಿಲೆ 3 ದಿನದಲ್ಲಿ ಆಗಿದೆ ಅಂದಾಗ ನಾನು ನಂಬಬೇಕು ಬಿಡುವ ಹೇಳಿ ಅಲ್ವಾ, ಪವಾಡ. ಹಾಗಾಗಿ ನಂಬಲೇಬೇಕು. ನಂಬಿಕೆ ಇದ್ರೇ ಎಲ್ಲ ಒಂದು ಒಳ್ಳೇದಾಗೋ ಅಂಥದ್ದು. ವಿಜಯಕಾಳಿ ಪವಾಡ ಬಸವಣ್ಣ ಅನ್ನೋದಷ್ಟೇ. ಆ್ಯಕ್ಚುಲಿ ನಾನು ಮೀಡಿಯಾದಲ್ಲೇ, ಸೋಷಿಯಲ್ ಮೀಡಿಯಾದಲ್ಲೇ ನೋಡಿ ಬಂದಿದ್ದು. ನೋಡೋಣ, ಎಲ್ಲ ಈ ಥರ ಹೇಳ್ತಿದ್ದಾರಲ್ಲ, ಒಳ್ಳೇದಾಗಬಹುದು ಅನ್ನೋ ನಂಬಿಕೆ ಮೇಲೇ ನಂಬಿಕೆ ಇಟ್ಕೊಂಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡೇ ಬಂದಿದ್ದು. ಆದರೆ ನಾನು ಬಂದಿದ್ದಕ್ಕೂ ನಂಗೆ ಭಾಳ ಅನುಕೂಲ ಆಗಿದೆ. ತಾಯಿ ಪವಾಡ ಇದೆ, ಸ್ನಾನ ಮಾಡಿಕೊಂಡೆ. ಹೇಳಿದ್ನಲ್ಲ, ಪಾಸಿಟಿವ್ ವೈಬ್ಸ್ ಇಲ್ಲ. ಈಗ ನಾನು ಸ್ವತಃ ನಾನೇ ಹೇಳ್ತಾ ಇರೋದು. ಈಗ ನಾನು 2 ವರ್ಷದಿಂದ ನನ್ನ ಅನುಭವ ಹೇಳ್ಕೊತಾ ಇದ್ದೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಟ್ಟೆ ಬಂದಿದ್ದು. ಆದರೆ ಈಗ ನನಗೆ ಸ್ವಂತ ಅನುಭವ ಆಯ್ತಲ್ಲ, ಹಾಗಾಗಿ ಯಾರೋ ಹೇಳಿದ್ರು ಮಾಡಿದ್ರು ಕೇಳೋವಂಥದ್ದೆಲ್ಲ, ನಾವೇ ಬಂದು ಅನುಭವ ನಾವು ಪಡ್ಕೊಬೇಕು. ಆ ಅನುಭವ ನನಗಾಗಿದೆ, ನನಗೆ ಒಳ್ಳೆಯದಾಗಿದೆ. ಹಾಗಾಗಿ ಇದು ನನ್ನ ಸ್ವಂತ ಅನುಭವ. ಇಲ್ಲಿ ಯಾರೇ ಬಂದ್ರೂ ಅವ್ರದ್ದು ಏನೇ ಸಮಸ್ಯೆಗಳಿದ್ರು ಖಂಡಿತ ನಿವಾರಣೆ ಆಗುತ್ತೆ. ಒಳ್ಳೇದು ಮಾಡ್ತಾಳೆ ತಾಯಿ. ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಈಗ ಹಾಲಿ ಸದಸ್ಯ ಇದ್ದೀನಿ, ರಾಜಕಾರಣದಲ್ಲಿ ಇದ್ದೀನಿ. ಆದರೂ ನನಗೇನೋ ಒಂದು, ನನಗೇನೇ ಆಗಬೇಕು ಹೋಗಬೇಕು ಅಂತ ಹೇಳಿದ್ರು ಎದ್ದಿದ ತಕ್ಷಣ ಆ ತಾಯಿ ನೆನೀತೀನಿ. ಜೊತೆಗೆ ಆ ತಾಯಿ ನಾನು ಮುಖದರ್ಶನ ಮಾಡಿಕೊಂಡೆ ಎದ್ದು ಆ ನಂತರ ಕೆಲಸ ಮಾಡೋವಂಥದ್ದು. ಆ ದಿನ ಎಲ್ಲ ಒಂದು ಪಾಸಿಟಿವ್. ಖಂಡಿತ ನಾನು ತೀರ್ಥ ಸ್ನಾನ ಹಿಂದೆ ಮಾಡಿರಲಿಲ್ಲ, ಹಾಗಾಗಿ ಅಂತಲೇ ಬಂದಿದ್ದು. ಈಗ ನನಗೆ ಗುಣ ಆಗಿದ್ದಕ್ಕೆ ನಮ್ಮ ಭಾವನ ಅವ್ರಿಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಅಂತೇಳಿ ಅವ್ರನ್ನ ಕರ್ಕೊಂಬಂದಿದ್ದೀವಿ. ಇವತ್ತು ತೀರ್ಥ ಸ್ನಾನ ಮಾಡಿಸಿದ್ದೀವಿ. ಏನೋ ಒಂಥರ ಮೈ ಮನಸ್ಸು ಎಲ್ಲ ಹಗುರವಾಗಿದೆ. ಇಷ್ಟೊತ್ತು ಹೇಳಿದ್ದು ಅದನ್ನೇ,
ಬರಬೇಕು. ನಾವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಥವಾ ಅವರು ಮೀಡಿಯಾದವ್ರು ಮಾಡ್ತಾ ಇದ್ದಾರೆ, ಅದೆಲ್ಲ ಊಹಾಪೋಹಗಳನ್ನ ಪಕ್ಕಕ್ಕಿಡಬೇಕು. ನಾವು ಬರಬೇಕು, ತಾಯಿ ನಂಬಬೇಕು, ದರ್ಶನ ಮಾಡಬೇಕು. ಈ ಅನುಭವ ನಾವು ಪಡ್ಕೊಂಡು ಹೋಗಬೇಕು. ಆಗ ಖಂಡಿತ ಒಳ್ಳೆಯದಾಗುತ್ತೆ. ಕವಡೆ ಶಾಸ್ತ್ರ ಈ ಹಿಂದೆ ಒಂದು ಸರಿ ಕೇಳಿದ್ದೆ ನಾನು. ಕೇಳಿದಾಗ ಕೆಲವೊಂದೆಲ್ಲ ಅವ್ರು ಹೇಳಿದ್ದಾರೆ, ನಾವೇನೂ ಹೇಳಲಿಲ್ಲ. ಅವರು ನಮ್ಮ ಮುಖ ನೋಡ್ತಿದ್ದಂಗೆ ಕವಡೆ ಹಾಕಿ ಹೇಳಿದ್ದಾರೆ ಏನೇನು ಸಮಸ್ಯೆ ಇದೆ ಅಂತೇಳಿ. ನಾನೇನು ಕೇಳಿಲ್ಲ, ಅವರೇ ಹೇಳಿದ್ದಾರೆ. ಹೇಳಲ್ಲ ಸರ್, ನಂಬಿಕೆ ಅದ್ರ ಮೇಲೆ ನಿಂತಿರುತ್ತೆ. ನಂಬಿಕೆ ಇಟ್ಟು ಬರಬೇಕು, ನಂಬಿಕೆಯಿಂದ ಹೊರಡಬೇಕು, ಖಂಡಿತ ಒಳ್ಳೆಯದಾಗುತ್ತೆ. ಇವಾಗ ನಾನು ಇಷ್ಟೊತ್ತು ನಿಮ್ಮಲ್ಲಿ ಏನು ಹೇಳಿದೆ, ಇದೆಲ್ಲ ತಾಯಿ ಈ ಕ್ಷೇತ್ರದ ಮಹಿಮೆ. ಹಾಗಾಗಿ ಇದರಲ್ಲಿ ರಾತ್ರಿ 2 ಗಂಟೆಗೆ ಬಂದ್ಬಿಟ್ಟು ಯಾರೋ ಇಬ್ಬರು ಬಂದ್ಬಿಟ್ಟು ಒಬ್ಬ ಮಂಕಿ ಫೇಸು, ಒಂದು ಗೋಸ್ಟ್ ಮಾಸ್ಕ್ ಹಾಕ್ಕೊಂಡು ಬಂದ್ಬಿಟ್ಟು ತೊಗೊಂಡು ಹೋಗ್ತಿದ್ದಾರೆ ಚಿನ್ನನ ನಮ್ಮ ಮನೆಯಲ್ಲಿ. ಈಗ ಒಂದು ಬಿಲ್ಡಿಂಗಲ್ಲಿ ಅವರೆಲ್ಲರೂ ಇದ್ದರು. ಅವ್ರು ಬಂದ್ಬಿಟ್ಟು ತಗೊಬಿಟ್ಟು ಮಾರಿದ್ದಾರೆ. ಮಾರ್ಬಿಟ್ಟು ಅವ್ರಿಗೆ ದುಡ್ಡು ಸಿಕ್ಕಿದಿಂದ ಅವರೆಲ್ಲೋ ಬೇರೆ ಹೋಗಿದ್ದಾರೆ. ಆ ಕವರು ಮತ್ತು ಬೀಗನ ಎಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ. ಒಬ್ಬ ಮಂಕಿ ಕ್ಯಾಪ್, ಇನ್ನೊಬ್ಬ ದೇವದ ಮಾಸ್ಕ್. 3 ದಿನ ಚಾಮರಾಜನಗರ ಹೋಗಿದ್ದೆ. ಬರೋ ಹೊತ್ತಿಗೆ ನನಗೆ ಇಲ್ಲ, ಬೀಗನೂ ಇಲ್ಲ, ಗಾಡ್ರೇಜು ಇಲ್ಲ. ಗಾಡ್ರೇಜಲ್ಲಿ ಕೀನು ಇದು ಚಿನ್ನನೂ ಇರಲಿಲ್ಲ, ಮತ್ತು ಗಾಡ್ರೇಜ್ ಕೀನೂ ಇರಲಿಲ್ಲ. ಮತ್ತು ಪುನಃ ನಾನು ಬಂದು ಅಲ್ಲಿ ಇಲ್ಲಿ ಎಲ್ಲರ ಇದೆಯಾ ಅಂತ ಅಂದ್ಬಿಟ್ಟು 1.5 ತಿಂಗಳು ಬರೀ ಕೀ ಹುಡ್ಕೋಕ್ಕೆ ಇದು ಮಾಡಿದ್ವಿ, ಹುಡುಕ್ದೆ, ಕೀ ಸಿಕ್ಕಲಿಲ್ಲ. ಮತ್ತು ನಾನು ಅಲ್ಲಿ ಇಲ್ಲಿ ಎಲ್ಲರ ಇಟ್ಟಿರ್ಬೋದು ಅಂತ ಹುಡುಕ್ತಾ ಇದ್ದೆ. ಮತ್ತು ಇವ್ರದ್ದು ಯೂಟ್ಯೂಬಲ್ಲಿ ನಾನು ಲಿಂಕ್ ನೋಡಿದೆ, ಇಲ್ಲಿ ಬಂದರೆ ಚಿನ್ನ ಕಳುವುದು, ಅಂಜನ ಹಾಕಿ ನೋಡ್ತಾರೆ ಅಂತ ಎಲ್ಲ ಹೇಳಿದ್ರು. ನಾನು ಇಲ್ಲಿಗೆ ಬರೋಕ್ಕೆ ಸುಮಾರು ಪ್ರಯತ್ನ ಪಡ್ತಾ ಇದ್ದೆ. ನಾನು ಕುಶಾಲನಗರದಿಂದ ಬಂದಿರೋದು. ಸುಮಾರು ಪ್ರಯತ್ನ ಪಡ್ತಾ ಇದ್ದೆ. ಆಮೇಲೆ ಇವತ್ತು ನನಗೆ ಅವಕಾಶ ಸಿಕ್ತು. ಈಗ ಇಲ್ಲಿಗೆ ಬಂದಿದ್ದೀನಿ. ಬಂದು ಇವ್ರದ್ದು ಎಲ್ಲ ಪೂಜೆಗಳು ಪುನಸ್ಕಾರ ಎಲ್ಲ ನೋಡಿ ನಾನು ನಂಬಿಕೆಯಿಂದ ಕೈ ಮುಕ್ಕೊಂಡು ಇಷ್ಟೋ ತನಕ ಕೂತ್ಕೊಂಡು, ಈಗ ನನ್ನ ಮಗನ ಕೈಯಲ್ಲಿ ಅಂಜನ ಅಂತ ಕೊಟ್ಟರು, ಅದ್ರಲ್ಲಿ ನೋಡಿದ್ರು. ಇವತ್ತು ನಂಗೆ ಗೊತ್ತಾಯಿತು, ಯಾರೋ ಇಬ್ಬರು ಬಂದು ರಾತ್ರಿ ತಗೊಂಡು ಹೋಗಿದ್ದಾರೆ ಅಂತ ನನ್ನ ಮಗ ಹೇಳ್ದ. ಅಂಜನ ನೋಡಿ ನನ್ನ ಮಗ ಹೇಳ್ದ. ಅಂಜನದಲ್ಲಿ ಕಳ್ಳರು ಅವನಿಗೆ ಕಾಣಿಸ್ತು, ಪತ್ತೆ ಆಗಿದೆ. ಈಗ ಅದು ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಪಾಪ ಇವನು ಊಟ ತಿಂಡಿ ಮಾಡದೆ ಈಗ ನನಗೋಸ್ಕರ ನೋಡೋಣ ಅಮ್ಮಂದಿದು ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದಾನೆ. ಆದರೆ ಇದ್ರಲ್ಲಿ ಕಾಣಿಸ್ತು. ದೇವ್ರ ದಯದಿಂದ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ನನಗೆ ಏನು ಮಾಡಬೇಕು? ನಾನು ಎಷ್ಟೋ ಕಡೆ ಹೋಗ್ಬೇಕು ಅನ್ಕೋತಿದ್ದೆ. ಇಲ್ಲಿ ನನಗೆ ಫೇಸ್ಬುಕ್ ಇದರಲ್ಲೆಲ್ಲ ಲೈಕ್ ನೋಡಿಸ್ಬಿಟ್ಟು ಇಲ್ಲಿಗೆ ಬರಬೇಕು ಅಂತ ತುಂಬ ದಿವಸದಿಂದ ಪ್ರಯತ್ನ ಪಟ್ಟು ಈ ಕಡೆ ಬಂದಿದ್ದೀನಿ. ಇವತ್ತಿನ ದಿವಸ ಅಂಜನದಲ್ಲಿ ಹಿಂಗೆ ಕಾಣಿಸ್ತು. ಈಗ ಹೋಗಿ ಕಂಪ್ಲೇಂಟ್ ಏನಾದ್ರು ಮಾಡ್ತೀನಿ. ಮನೆಯಲ್ಲೇ ಇದ್ದಿದ್ರೆ ಇದನ್ನು ತೋರಿಸಿದ್ರೆ ನನ್ನ ಮನೆ ನೋಡ್ಬೋದಿತ್ತು. ಈಗ ಮತ್ತು ಇದಕ್ಕಿಂತ ಮೊದಲು ಇದರಲ್ಲಿ ಇನ್ನೂ 1-2 ಸತಿ ನಾನು ನೋಡಿಸ್ತಿದ್ದೆ. ಅದರಲ್ಲೆಲ್ಲ ಮನೇಲಿದೆ ಅಂತಲೇ ಬರ್ತಿತ್ತು. ಈಗ ಇವನು ಹೇಳ್ತಿರೋದು ನನಗೆ ಕರೆಕ್ಟ್ ಅನ್ನಿಸ್ತಾ ಇದೆ. ಏನು ಮುಂದಕ್ಕೆ ಏನು ಮಾಡಬೇಕೀಗ ನಾನು ಅಷ್ಟೇ. ಔಟು ಅಂತಂದರೆ ಮನೆ ಬೀಗ ಬಾಗಿಲು ಹೊಡೆದಿಲ್ಲ, ಗಾಡ್ರೇಜ್ ಕೀ ಹೊಡೆದಿಲ್ಲ. ನಾನು ಹೆಂಗೆ ಲಾಕ್ ಮಾಡೋಗಿದೆ ಹಂಗೆ ಇದೆ. ಮತ್ತು ಗಾಡ್ರೇಜು ಓಪನ್ ಆಗಿದ್ರು ನನ್ನ ಪಕ್ಕದಲ್ಲಿ ಇನ್ನೂ ಲಕ್ಷದ ದುಡ್ಡು ಇಟ್ಟಿದ್ದೆ. ಆ ದುಡ್ಡು 1 ರೂಪಾಯೂ ಅಲ್ಲಾಡಿಲ್ಲ. ಬೇಗನೂ ಓಪನ್ ಮಾಡಿಲ್ಲ. ಚಿನ್ನ ಮಾತ್ರ ಮಾಯ ಆಗಿದೆ. ಹೆಂಗೆ ನಾನದು ಗಾಡ್ರೇಜ್ ಹೊಡೆಯೋರನ್ನ ಕರೆದ್ಬಿಟ್ಟು ಕೀ ಮಾಡೋರನ್ನ ಕರೆದು ನಾನು ಕೀ ತೆಗ್ಸಿದ್ದು. ನೋಡಿದರೆ ಅದ್ರಲ್ಲಿ ಚಿನ್ನದ ಒಂದು ಇದ್ದಿಲ್ಲ ಅಷ್ಟೇ. ಎಲ್ಲ ಸೇರಿಸಿ ಹೆಚ್ಚು ಕಮ್ಮಿ ಒಂದು 10 ಲಕ್ಷ ಚಿನ್ನ, 100 ಗ್ರಾಮ್ ಮೇಲೆ. ಅದೇ ಅಂತಂದರೆ ಮನೆಯಲ್ಲಿ ಇರೋದೇ 3 ಜನ. ಅದು ಯಾರು ತೆಗ್ದಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ನನಗೆ ನಾನು ಕಾನ್ಫಿಡೆನ್ಸಲ್ಲಿ ಇಲ್ಲ. ಹೊರಗಡೆ ತೊಗೊಂಡೋಗಿ ಏನಾರ ಊರಿಗೆ ತೊಗೊಂಡೋಗಿದ್ದೀನಾ, ನಾನು ಫಂಕ್ಷನ್ಗೆ ಹೋಗಿದ್ದು, ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಖಂಡಿತವಾಗ್ಲೂ ಸಿಕ್ತು. ಇಲ್ಲಿಗೆ ಬಂದು ಯಾರೋ ತೊಗೊಂಡು ನನ್ನ ಪ್ರಕಾರ ಮನೇಲೇ ಇಟ್ಟೋಗಿದ್ದೆ ಅಂತಲೇ ನನಗೆ ಡೌಟ್ಸ್ ಇತ್ತು. ಇಲ್ಲಿ ನನ್ನ ಮಗ ಹೇಳ್ದ, ಅದು ರಾತ್ರಿ ಯಾರೋ ತೊಗೊಂಡು ಹೋಗಿದ್ದಾರೆ. ಇದು ನೋಡಿರೋರೇ ಮಾಡಿದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಕಳ್ತನ ಆಗಿರುವಂಥ ವಸ್ತುಗಳು ಅಥವಾ ಸಿಕ್ಕಿಲ್ಲ ಅಥವಾ ಕಳ್ಕೊಂಡಿದ್ದೀವಿ, ಮನೆಯಲ್ಲಿ ಮನುಷ್ಯ ಹೊಟ್ಟೋಗಿದ್ದಾನೆ ಅಥವಾ ಚಿನ್ನ ಕಳವಾಗಿದೆ, ಎಲ್ಲೇ ಹೋದರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ಬಾಲ ಅಂಜನ ಅಂತೇಳಿ ಮಕ್ಕಳೇ ಅಂಜನ ಹಾಕಿ ನೋಡುವಂಥದ್ದು ಒಂದು ವಿಶೇಷ. ಅಂಜನ ನೋಡೋದ್ರಿಂದ ಯಾರು ಕಳವಾಗಿದೆ, ಎಷ್ಟು ದಿನದಲ್ಲಿ ಕಳವಾಗಿರೋ ಮನುಷ್ಯ ಯಾರು ಕದ್ದಿರೋರು, ಇಲ್ಲ ಮನೆಯಲ್ಲೇ ಇದೆಯಾ, ಇಲ್ಲ
ಇರುವಂಥ ವಸ್ತು ಮನೆಯಿಂದ ಹೊರಗೆ ಹೋಗಿದೆಯಾ ಅಂತೇಳಿ ನೋಡಿ ಹೇಳುವಂಥದ್ದು, ಮಕ್ಕಳೇ ಸ್ವತಃ ಹೇಳುವಂಥದ್ದು. ಪ್ರತಿ ಭಾನುವಾರ, ಶುಕ್ರವಾರ, ಮಂಗಳವಾರದಲ್ಲಿ 7 ಗಂಟೆಯಿಂದ 10 ಗಂಟೆ ಒಳಗಡೆ ಬರಬೇಕು. ಮಕ್ಕಳು ಊಟ ಮಾಡಿಸ್ತಂತ ಕರ್ಕೊಂಡು ಬಂದು ನಿಮ್ಮ ಮಕ್ಕಳಿಗೆ ಅಂಜನ ಕೊಡೋದ್ರಿಂದ ಅವೇ ನೋಡಿ ಹೇಳುವಂಥದ್ದು, ನಾವು ನೋಡಿ ಹೇಳುವಂಥದ್ದಲ್ಲ. ಇದು ಬಾಲಾಂಜನ ಮಕ್ಕಳಿಗೆ ಕಾಣುವಂಥದ್ದು. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಎಲ್ಲೋ ಬಿಟ್ಟು ಏನೋ ಮನುಷ್ಯ ಕಳವಾಗೈತೆ, ಅಥವಾ ಮನುಷ್ಯ ಮನೆ ಬಿಟ್ಟು ಹೋಗಿದ್ದಾರೆ, ಅಥವಾ ದನ ಕರುಗಳು ಕಳವಾಗಿದೆ, ಅಥವಾ ಚಿನ್ನ ಕಳವಾಗಿದೆ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ಸ್ವಂತ ಮಕ್ಕಳನ್ನ ಕರ್ಕೊಂಡು ಬಂದು ನೀವೇ ಹಾಕ್ಸಿ ನೋಡೋದ್ರಿಂದ 100ಕ್ಕೆ 110% ರಿಸಲ್ಟ್ ಸಿಗುತ್ತೆ. ಸರ್, ಯಾರು ನಂಬಿಕೆ ಇಟ್ಕೊಂಡು ಕ್ಷೇತ್ರಕ್ಕೆ ಬಂದು ನೋಡ್ತಾರೋ ಅವರು ಖಂಡಿತ ಫಲ ಸಿಕ್ಕಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಕೆಲವರು ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಾರೆ, ಎಲ್ಲೋ ಕೂತ್ಕೊಂಡು ಆಶಯ ಮಾಡೋರಿಗೆಲ್ಲ ಉತ್ತರ ಸಿಗಲ್ಲ. ಯಾಕೆಂದರೆ ಯಾವಾಗಲೂ ಹೇಳ್ತಾ ಇದ್ದೀನಿ, ನಂಬಿಕೆನೇ ದೇವರು. ನಮ್ಮ ಮನಸಾ ಇಚ್ಛೆ ನಂಬಿಕೆ ಇಟ್ಕೊಂಡು ಹೋದರೆ ಖಂಡಿತ 100ಕ್ಕೆ 110% ರಿಸಲ್ಟ್ ಸಿಗುತ್ತೆ. ಮಕ್ಕಳಿಗೆ ಇಲ್ಲ ಅವ್ರ ಮನೆಯವರಾಗಲಿ ಅಥವಾ ನಾವಾಗಲಿ ಹೇಳ್ಕೊಡುವಂಥದ್ದಲ್ಲ, ಸ್ವತಃ ಮಕ್ಕಳಿಗೆ ಏನು ಕಾಣುತ್ತೋ ಅದನ್ನು ಹೇಳುವಂಥದ್ದು. ಯಾಕೆಂದರೆ ಮಕ್ಕಳು ದೈವ ಸಂಬೋಧರು. ಯಾಕೆಂದರೆ ಮಕ್ಕಳಿಗೆ ಒಳ್ಳೇದು ಯಾವುದೋ ಕೆಟ್ಟದ್ದು ಯಾವುದೋ ಎರಡೂ ಈಕ್ವಲಾಗಿ ತಗೊಳ್ಳುವಂಥದ್ದು. ಮಕ್ಕಳಿಗೆ ನಾವು ಹೇಳ್ಕೊಟ್ರು ಕೂಡ ಹೇಳುವಂಥದ್ದಲ್ಲ. ಯಾಕೆಂದ್ರೆ ಅವು ಕಣ್ಣು ಮುಂದೆ ಏನು ಕಾಣುತ್ತೋ ಅದನ್ನೇ ಹೇಳ್ಬೇಕಲ್ಲ. ಅಂಜನಾ ಶಾಸ್ತ್ರ ಬಂದು ಇವತ್ತಿಂದು ನೆನ್ನೆ ಮೊನ್ನೆ ಹುಟ್ಟಿರುವಂಥದ್ದಲ್ಲ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಯಾಕೆಂದರೆ ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಅವರ ನಂಬಿಕೆ ಮೇಲೆ ಬಿಟ್ಟಿರುವಂಥ ವಿಚಾರ. ಯಾರು ನಂಬರ್ತಾರೋ ಅವ್ರು ಖಂಡಿತ ಫಲ ಸಿಗುತ್ತೆ. ಇಲ್ಲಿ ಫಸ್ಟ್ ಬರೋವಾಗ ನಂಗೆ ಅಷ್ಟೊಂದು ನಂಬಿಕೆ ಇದ್ದಿಲ್ಲ. ಯಾಕಂತಂದರೆ ಸುಮಾರು ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡೆಲ್ಲ ಬಂದಿದ್ವಿ. ಅಂದರೆ ನಮಗೇನು ಅಷ್ಟು ಒಳ್ಳೇದಾಗಿದ್ದಿಲ್ಲ. ಯಾರಷ್ಟು ನಿಖರವಾಗೂ ಹೇಳಿದ್ದಿಲ್ಲ ನಮ್ಮ ಇದ್ರ ಬಗ್ಗೆ ಎಲ್ಲ. ಇಲ್ಲಿ ನನ್ನ ಮಗಳು ತುಂಬ ದಿವಸದಿಂದ ಇಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ಲು. ಬಟ್ ಅಂದರೂ ನಾನೇ ಪೋಸ್ಟ್ಪೋನ್ ಮಾಡ್ತಾಯಿದ್ದೆ. ಇರಲಿ ಬಿಡು, ಯಾರೇ ಹೇಳಿದ್ರು ಅಷ್ಟೇ ಇದು ಅಂಥೇಳಿ. ಕೆಲವೊಂದು ದೇವಸ್ಥಾನದ ಹೆಸರು ಹೇಳಲ್ಲ, ಬಟ್ ಅಲ್ಲಿ ಹೋಗಿದ್ದೆ. ಹೋಗಿ ಹಿಂಗೆ ಎಲ್ಲ ವೇಟ್ ಮಾಡಿ ಇದು ಮಾಡಿದ್ವಿ. ನಾವೆಲ್ಲ ಹೇಳಬೇಕು, ನಾವು ಸಮಸ್ಯೆಗಳೆಲ್ಲ ಹೇಳಿದ್ರೆ ಬೇರೆ ಏನು ಅಂತ ನನಗೆ ಪಾಸಿಟಿವ್ನೆಸ್ ಏನು ಅಂತ ಅನಿಸ್ಲಿಲ್ಲ. ಇಲ್ಲಿ ಬಂದಮೇಲೆ ಇವ್ರು ಹೇಳಿದ್ಮೇಲೆ ನನಗೆ ಯಾಕೋ 100% ನಿಜ ಅನ್ನಿಸ್ತು. ನಾನು ಇರೋದನ್ನು ಹೇಳ್ತೀನಿ. ನಾನೇನು ಈ ಥರ ಸುಮ್ಮನೆ ಕ್ಯಾಮ್ರಾ ಪೋಸ್ಗೋಸ್ಕರ ನಾನೇನು ಡೂಪ್ ಹೇಳಲ್ಲ. ನನ್ನ ಮನ್ಸಿಗೆ ನನಗೆ ಬಂದಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನನಗಿಲ್ಲಿ ಸಮಾಧಾನ ಆಯಿತು. ತಲೆ ಮ್ಯಾಲೆ ಕಿರೀಟ, ಕಣ್ಣಲ್ಲಿ ಮಿಂಚು, ಮಹಾರಾಣಿ ಗತ್ತು